ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಿಯಾ, ಮಲಗಿರಮ್ಮ. ಬರ್ತಾನೇನ? ನಮ್ಮ ಮಗ ವಿಶ್ವಾಸ ಅಲ್ಲೇನ? ಪ್ರಿಯಾ, ನೀ ಹಾಕಿದ್ದನ್ನೆಲ್ಲ ಮೊದಲ ನನಗೆ ಹೇಳಲಿಲ್ಲ. ನಾನಿಂದ ಯಾಕೆ ಮುಚ್ಚಿಟ್ಟಿ? ನೀ ತಪ್ಪು ಮಾಡಿಬಿಟ್ಟಿ. ಅಲ್ಲ ಅಲ್ಲೋ, ನನ್ನ ಮಗನ ಬೆಳೆಸೋದಿರ್ಲಿ, ಅವನು ಕಳಿಸಿ ಕೊಡೋದು ನನ್ನ ಕಡೆಯಿಂದ ಆಗದಂಗೆ ಮಾಡಿಬಿಟ್ಟಿಲ್ಲ. ನೀ ತಪ್ಪು ಮಾಡಿಬಿಟ್ಟಿ. ಮಲಗಿದ್ದಾನೆ. ಪ್ರಿಯಾ, ಎಷ್ಟೋ ವರ್ಷಗಳ ನಿನ್ನ ಗುಟ್ಟನ್ನ ನನ್ನಿಂದ ಮುಚ್ಚಿಟ್ಟಿ. ನನಗೆ ಅರ್ಥ ಆಕತಿ, ಅದೆಲ್ಲ ನನಗೆ ಅರ್ಥ ಆಕತಿ. ಆದ್ರೆ ಈಗ ಯಾಕೆ ಹೆಂಗೆ ಮಾಡಿದಿ? ಇದು ನಮ್ಮ ಮಗನ ಸಾವು ಪ್ರಿಯಾ, ನಮ್ಮ ಮಗನ ಸಾವು. ನಮ್ಮ ಮಗ ಬದುಕ್ಯಾನ ಅಂತ ನಾ ಸಮಾಧಾನ ಮಾಡ್ಕೊಳ್ಳೋ ವೇಳೆಯಾಗ ನೀ ಬಂದು ಇಂಥ ಸುದ್ದಿ ಹೇಳಕ್ ಹತ್ತಿಯಲ್ಲ. ಭಗವಂತ, ಏನು ಸ್ಥಿತಿ ತಂದೆಪ್ಪ. ನನ್ನ ಮಗನ ಅಂತ್ಯಕ್ರಿಯೆ ಮಾಡದಂತ ಪಾಪಿ ನಾನು. ಮತ್ತು ಅದಕ್ಕೆ ಕಾರಣ ಆಗಿದ್ದು ನೀನು. ನಿನ್ನಿಂದ ಕಳ್ಕೊಂಡ್ಬಿಟ್ಟಿ ಪ್ರಿಯಾ, ಕಳ್ಕೊಂಡ್ಬಿಟ್ಟಿ. ನಿನ್ನ ಮ್ಯಾಲೆ ನಾನು ಇಟ್ಟ ನಂಬಿಕೆನೆಲ್ಲ ಕಳ್ಕೊಂಡು ಬಿಟ್ಟಿ. ಯಾಕೆ ಹಿಂಗ್ ಮಾತಾಡ್ಲಿಕ್ಕತ್ತೀರಿ ನೀವು? ವಿಶ್ವಾನು ನನ್ನ ಮಗ ಹೌದಿಲ್ಲ. ಒಬ್ಬ ತಾಯಿಯಾಗಿ ನನ್ನ ಮಗನ್ನ ಕಳ್ಕೊಂಡಿನಿ. ನಾನು ಎಷ್ಟು ನೋವು ಅನುಭವಿಸ್ತೀನಿ ಅನ್ನೋದು ನಿಮ್ಗೆ ಹೇಳಿ ಅರ್ಥ ಮಾಡಿಸ್ಬೇಕೆ? ನನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ನೋಡ್ರಿ, ನನ್ನ ಸಂಟ, ನನ್ನ ಗೊಂದಲ, ನನ್ನ ಪರಿಸ್ಥಿತಿ ನಾನು ಯಾರಿಗೆ ಹೇಳ್ಕೊಳ್ಳಿ? ನೀವು ಹೇಳ್ರಿ. ಹೇಳ್ರಲ್ಲ. ಈಗ ನಡೆದದ್ದಕ್ಕೆಲ್ಲ ಕಾರಣ ಅದ ರೀ. ಕಾರಣ ಇಲ್ಲದೆ ಏನು ನಡೆದಿಲ್ಲ. ನನ್ನ ನಂಬರಲ್ಲ ನೀವು. ಕಾರಣ ಕಾರಣ ನನ್ನ ಮಗನ ಸಾವಿನ ಮುಂದೆ ನಿನ್ನ ಯಾವ ಕಾರಣಕ್ಕೂ ಯಾವ ಕಿಮ್ಮತ್ತು ಇಲ್ಲ ಬಿಡ. ನನಗೆ ಕೊಳ್ಳಿ ಇಡಬೇಕಾಗಿದ್ದವ ನನ್ನ ಬಿಟ್ಟು ಹೋದ. ಕಡಿ ಸಲ ಅವನನ್ನು ನೋಡೋ ಅವಕಾಶನೂ ನನಗೆ ಸಿಗಲಿಲ್ಲ. ಅದು ಅದು ನಿನ್ನಿಂದ ಬಿಡ. ಆದ್ರೆ ನೀನು ನನಗೆ ಮಾತ್ರ ಅಲ್ಲ, ನಮ್ಮ ವಿಶ್ವನ ಹೆಂಡತಿ, ನಮ್ಮ ಸೊಸಿ ಆರಾಧರ, ಅವಳಿಗೂ ಮೋಸ ಮಾಡಿದ್ವಿ. ಏನ್ ಹೇಳ್ತಿ ಪ್ರಿಯಾ? ಅವಳಗ ನಿನ್ನ ಸೊಸೆಗೆ ಏನ್ ಹೇಳ್ತಿ? ನಿನಗ ಅಣ್ಣ ತೀರ್ಕೊಂಡಾನ, ಆದ್ರೆ ಅವನ ರೂಪ ಈಗ ಇನ್ನೊಬ್ಬನ ದೇಹದಾಗ ಜೀವಂತವಾಗಿ ಐತಿ ಅಂತ ಹೇಳ್ತೀಯನ? ಹಂಗಂತ ಹೇಳ್ತೀಯನ? ಆದ್ರೆ ಆಕೆಗ ತೀರ್ಕೊಂಡು ತನ್ನ ಗಂಡನ ದೇಹನ ನೋಡೋ ಹಕ್ಕಿತ್ತಲ್ಲ, ಹಕ್ಕಿತ್ತು ತಾನೆ? ಅದನ್ನು ಕಸ್ಕೊಂಡ್ಬಿಟ್ಟಲ್ಲ ಪ್ರಿಯ? ಒಂದಂತೂ ನನಗೆ ಖಾತ್ರಿ ಆತ್ಬಿಡ, ಕುಟುಂಬ ಅನ್ನೋ ನಂಬಿಕೆ ಐತಲ್ಲ, ಅದ ಒಂದು ಭ್ರಮೆ. ಎಷ್ಟೋ
ವರ್ಷಗಳ ನಮ್ಮ ಸುಂದರ ಸಂಸಾರಕ್ಕೆ ಎಂತ ಚಲೋ ಕಾಣಿಕೆ ಕೊಟ್ಟೆ ನೋಡ. ಬಹಳ ಚಲೋ ಕಾಣಿಕೆ ಕೊಟ್ಟುಬಿಟ್ಟಿ. ನಾನೇ ಅಂತ ಸ್ವಾರ್ಥಿ ಅನ್ನೋದು ನನಗ್ ಗೊತ್ತದ ಮಗ. ಆದ್ರ ನನಗ್ ಬೇರೆ ದಾರಿ ಇಲ್ಲೋ ನೋಡು. ನೀನಿದ್ದ ಜಾಗಕ್ಕೆ ನೀ ಮತ್ತ ಹೋಗಬೇಕು. ನಿನಗ ಮತ್ತ ಹಳಿ ನೆನಪೆಲ್ಲ ಬರಬೇಕು. ಹಾ, ನನಗೆ ಬೇಕಾಗಿರೋದು ಸತ್ಯಕ್ಕಿಷ್ಟೇ. ಯಾರೆಷ್ಟೇ ಸಮಾಧಾನ ಮಾಡಿದ್ರು 2 ಕ್ಷಣಕ್ಕಿಂತ ಹೆಚ್ಚಿಗೆ ಅದು ಜಾಸ್ತಿ ಸಹಾಯ ಮಾಡಲ್ಲ ರಮ್ಯಾ. ನಾನು ನನ್ನ ಆರ್ಯ ಸರ್ನ ಕಳ್ಕೊಂಡಿದ್ದೀನಿ. ನನ್ನ ಬದುಕು ಮತ್ತೆ ಮೊದಲಿನ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಯಾರ ಹತ್ರನೂ ನಾನು ಹೇಳ್ಕೊಳ್ಳೋದಕ್ಕಾಗಲ್ಲ. ಎಲ್ಲರೂ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ ಕಣೆ. ಆದರೆ ನನಗೀಗ ಬೇಕಾಗಿರೋದು ಅರ್ಥನ ಮನೆ ಸೊಸೆ ಆಗ್ಬಿಟ್ಲು ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ. ನನ್ನ ಫ್ರೆಂಡ್ ತಾಯಿ ಆಗ್ತಿದ್ದಾಳೆ ಅಂತ. ನಮ್ಮ ದೃಷ್ಟಿನೇ ನಿಂಗೆ ಬೀಳ್ತು ಅನ್ಸುತ್ತೆ ಏನೋ. ಹಾಗಿದ್ರೆ ನನಗೇನಾದರೂ ಆಗಬೇಕಿತ್ತಲ್ವಾ? ಆರ್ಯ ಸರ್ ಏನೇ ಮಾಡಿದ್ರು? ಅನು, ಹಾಗೆಲ್ಲ ಮಾತಾಡ್ಬೇಡ ಕಣೆ. ಅವ್ರಿಗಾಗಿದ್ದು ಅನ್ಯಾಯನೇ. ನಿನಗೂ ಏನೂ ಆಗಬಾರ್ದು. ಆಗಲ್ಲ, ನನಗೇನು ಆಗೋದಕ್ಕೆ ನಾನು ಬಿಡಲ್ಲ. ಯಾಕೆ ಅಂದರೆ ನನ್ನ ಮೇಲೆ ಈಗ ದೊಡ್ಡ ಜವಾಬ್ದಾರಿ ಇದೆ. ನಾನು ನನ್ನ ಮಗುಗೋಸ್ಕರ ನಾನು ಬದುಕ್ತೀನಿ. ದ ಶೋ ಮಸ್ಟ್ ಗೋ ಆನ್ ಅಂತ ರಾಜ್ ನಂದಿನಿಯವ್ರು ಹೇಳಿದ ಮಾತು ಅಂತ ಆರ್ಯ ಸರ್ ನನ್ನ ಹತ್ರ ಹೇಳಿದ್ರು. ಈಗ ಆ ಮಾತನ್ನ ನನಗೆ ನಾನೇ ಹೇಳ್ಕೊತಿದ್ದೀನಿ. ರಮ್ಯಾ, ಅನು ನಿನ್ನ ಹತ್ರನಾದರೂ ಮಾತಾಡದ್ಲ? ರಮ್ಯಾ, ನೀನು ಬಂದಿದ್ದು ಒಳ್ಳೇದಾಯ್ತು. ಮನೆಯವ್ರಿಗಿಂತ ಗೆಳತಿ ಒಬ್ಳು ಜೊತೆಯಲ್ಲಿದ್ದರೆ ಇಂಥ ಸಮಯದಲ್ಲಿ ಸ್ವಲ್ಪ ಸಮಾಧಾನ ಸಿಗುತ್ತೆ.
ಈಗ ಅನು ಹೇಗಿದ್ದಾಳೆ? ನಾವು ಅಂದ್ಕೊಂಡಿದ್ದಕ್ಕಿಂತ ಗಟ್ಟಿಯಾಗಿದ್ದಾಳೆ ಅಮ್ಮ. ಅಮ್ಮವ್ರೆ, ದೇವ್ರ ಮನೆಯೊಳಗೆ ದೀಪ ಹಚ್ಚಿಲ್ಲ, ಹಚ್ಬೋದಾ? ದೀಪ ನಾನು ಹಚ್ತೀನಿ ಅಮ್ಮ. ಹಬ್ಬದ ದಿನ ದೇವ್ರ ಮನೇಲಿ ಕತ್ಲೆಯಾಗಿ ತುಂಬಿರಬೇಕು. ನವರಾತ್ರಿ ಹಬ್ಬಕ್ಕೆ ಅವ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವ್ರ ನೆನಪುಗಳೇ ನಮಗೆ ಹಬ್ಬ. ಅಮ್ಮ, ಈಗ ನಾವು ಹೋಗ್ತಿರೋ ಮನೆ ಹೆಸರೇನಂದ್ರಿ? ರಾಜನಂದಿನಿ ವಿಲಾಸ. ಓ, ರಾಜನಂದಿನಿ ವಿಲಾಸ. ರಾಜನಂದಿನಿ. ಆ ಮನಿ ಹೆಸರು ನಿನಗ ನೆನ್ಪದನಾ ಸಂಜು? ಆ ಮನೆ ಹೆಸರು ಇದಕ್ಕೂ ಮೊದಲು ನಾನು ಕೇಳಿದ್ದೀನಮ್ಮ. ಏನೂ ನೆನಪಾಗ್ತಿಲ್ಲ ನನಗೆ. ಆ ಮನೆ ಪರಿಚಯ ಇದೆಯಾ? ನೆನಪಿಗೇನು ಬರ್ತಿಲ್ಲ. ಬಲವಂತ ಮಾಡ್ಕೋಬೇಡ. ಎಲ್ಲ ಈಗ್ಲೇ ನೆನಪು ಬರ್ಬೇಕಂತ ಏನೂ ಇಲ್ಲ ಬಾಳ. ನೀನ್ ಸಣ್ಣವ ಇದ್ದಾಗ್ಲೇನೆ ನಾನು ನಿನ್ನ ಬಿಟ್ಟು ಹೋಗ್ಬಿಟ್ಟೆ ಸಂಜು. ಆದ್ರ ಖರೆ ಹೇಳಲಿಕ್ಕೆ ಹತ್ತೀನಿ, ನಿನ್ನ ನೆನೆಸ್ಕೊಳ್ದೇ ಇರೋ ಒಂದೇ ಒಂದು ದಿನ ಇರ್ಲಿಲ್ಲ ಮಗ. ನನಗ ಬಹಳ ಅಂಜಿಕೆ ಇತ್ತು ನೀ ನನ್ನನ್ನ ಎಲ್ಲ ಮರ್ತು ಬಿಟ್ಟಿರ್ತೀಯೋ ಅಂತ. ಆದ್ರೆ ನೋಡು, ನೀ ಎಲ್ಲ ಮರ್ತಿ, ಆದ್ರೆ ನನ್ನ ಮಾತ್ರ ಮರಿಲಿಲ್ಲ. ತಾಯಿಯಾಗಿ ನಾ ಎಲ್ಲ ಬರೋಬ್ಬರಿ ಮಾಡ್ಲಿಕ್ಕೆ ಹತ್ತಿನೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಲ್ಲವ ನೀನೇ ನೋಡ್ಕೋಬೇಕವ. ಪ್ರತಿ ಹಬ್ಬದಲ್ಲೂ ಎಲ್ಲ ಮನೆ ಫಂಕ್ಷನ್ಗಳಲ್ಲೂ ನಮ್ಮನ್ನೆಲ್ಲ ಕರೆದು ಸ್ವಂತ ಕುಟುಂಬದವ್ರ ಥರ ನೋಡ್ಕೊತಿದ್ರು. ಇವಾಗ ನಾವು ಬರೀ ನಮ್ಮ ಬಾಸನ್ ಕಳ್ಕೊಂಡಿಲ್ಲ, ನಮ್ಮನೆ ಯಜಮಾನನ್ ಕಳ್ಕೊಂಡಿದ್ದೀವಿ. ನಮ್ಮ ಅಕ್ಕನ ಮಗು ತೊಂದರೆಲಿದ್ದಾಗ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರು. ಆ ಮಗು ಬದುಕಿದೆ ಅಂದ್ರೆ ಅದು ಕಾರ್ಯ ಸಾರೇ ಕಾರಣ. ಆದ್ರೆ ಈಗ ಅವರೇ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗಿದ್ದಾರೆ. I know. It's a great loss for all of us indeed. ಇಂಥ ಟೈಮಲ್ಲೂ ನೀವೆಲ್ಲ ವರ್ಧನ್ ಕುಟುಂಬಕ್ಕೆ ಅವ್ರಿಗೆ ಬೇಕಾಗಿರೋಂಥ ಪ್ರೈವಸಿನ ಕೊಟ್ಟು ಕೋಆಪರೇಟ್ ಮಾಡೋದಕ್ಕೆ ಶಾರದಾ ಮ್ಯಾಮ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ಥ್ಯಾಂಕ್ ಯು. ಇದು ನಮ್ಮ ಜವಾಬ್ದಾರಿ. ಇಂಥ ಪರಿಸ್ಥಿತಿಲೂ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಕಂಪ್ನಿಗೆ ತೊಂದರೆ ಆಗಬಾರ್ದು ಅಂತ ನೋಡ್ಕೋತಾ ಇದ್ದಾರೆ ಅಮ್ಮ. ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ದಟ್ಸ್ ಟ್ರೂ. ಅವರೆಲ್ಲರೂ ಈ ನೋವಿಂದ ಹೊರಗಡೆ ಬಂದು ಕೆಲಸಗಳು ಆ್ಯಸ್ ಯೂಶುವಲ್ ನಡೆಯೋವರೆಗೂ ನಾವೆಲ್ಲರೂ ಈ ಕಂಪನಿನಲ್ಲಿ ಎಲ್ಲ ಕೆಲಸಗಳು ಸ್ಮೂತಾಗಿ ನಡೆಯೋ ಹಾಗೆ ನೋಡ್ಕೋಬೇಕು. ಇಟ್ಸ್ ಆರ್ ಅಟ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ.
ಏನೇ ಆದರೂ ದ ಶೋ ಮಸ್ಟ್ ಗೋ ಆನ್. ಇದನ್ನೇ ನಮ್ಮ ಆರ್ಯ ಸರ್ ಯಾವಾಗಲೂ ಹೇಳ್ತಾ ಇದ್ದಿದ್ದು. ನಮ್ಮೆಲ್ರಿಗೂ ಅವ್ರ ಮೇಲಿರುವಂಥ ಪ್ರೀತಿನ ನಮ್ಮ ಕೆಲಸದ ಮೂಲಕ ತೋರಿಸೋಣ. ಏನು ಹೇಳ್ತೀರಾ ಎಲ್ಲರೂ? ಥ್ಯಾಂಕ್ ಯು. ಈ ಫೋಟೋ ನೀವು ನನ್ನ ಜೊತೆಲಿಲ್ಲ ಅನ್ನೋದನ್ನ ನೆನಪಿಸ್ತಾ ಇದೆ ಸರ್. ನೀವು ನನ್ನ ಜೊತೆನೇ ಇದ್ದೀರಾ ಸರ್. ನೆನಪಾಗಿ ಮಾತ್ರ ಅಲ್ಲ, ಮಗು ಆಗಿ ನನ್ನ ಒಳಗೆ ಇದ್ದೀರಾ. ನವರಾತ್ರಿ ಹಬ್ಬಕ್ಕೆ ನೀವು ಮೊದಲನೇ ಬಾರಿ ನಮ್ಮ ಮನೆಗೆ ಬಂದಿದ್ರಿ. ಆಗ ಮುಂದಿನ ನವರಾತ್ರಿನ ನಾವು ಒಟ್ಟಿಗೆ ಮಾಡ್ತೀವಿ ಅನ್ನೋ ಊಹೆನೂ ನನಗಿರಲಿಲ್ಲ. ನಾವು ಜೊತೆಯಾಗಿ ಹಬ್ಬ ಮಾಡಿದ್ವಿ. ಮುಂದೆ ಅನು, ಯಾವತ್ತು ನಾವೆಲ್ಲರೂ ಖುಷಿಯಾಗಿರ್ಬೇಕು ಅಂತ ಬಯಸ್ತವ್ರಿ ಅವರು. ನಾವೆಲ್ಲ ದುಃಖ ಪಡೋದನ್ನ ಇವ್ರು ಸಹಿಸಲ್ಲ ಅಮ್ಮ. ಬಟ್ ಅನು, ಅಟ್ಲೀಸ್ಟ್ ಒಂದು ಫೋಟೋ ಆದರೂ ಇರಬೇಕಲ್ವಾ? ಲೆಟ್ ಇಟ್ ಬಿ. ಬೇಡ ಅಕ್ಕ, ಅವ್ರದ್ದು ಯಾವ ಫೋಟೋ ಇಲ್ಲದೆ ಇದ್ರು ಅವ್ರ ನೆನಪನ್ನು ಅಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅನು, ಈ ಫೋಟೋ ಇನ್ನಷ್ಟು ದುಃಖ ಕೊಡುತ್ತೆ ಅನ್ನೋದಾದರೆ ಅದಿಲ್ಲಿರೋದು ಬೇಡ. ಮಂದ, ತೆಗೆದ್ಬಿಡಮ್ಮ. ಈ ಹಬ್ಬ ಸಂತೋಷನಂತೂ ಕೊಡಲಿಲ್ಲ, ಆದರೆ ದುಃಖನ ಮೆಟ್ಟಿ ನಿಲ್ಲೋ ಧೈರ್ಯ ಮತ್ತು ಶಕ್ತಿ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ನೀವಿಲ್ಲ ಅನ್ನೋದನ್ನು ಒಪ್ಕೊಳ್ಳೋದಕ್ಕಾಗ್ತಿಲ್ಲ ಸರ್. ಕುಂಕುಮ ಹಿಡ್ದೇ ಇದ್ರೆ ನೀವಿಲ್ಲ ಅನ್ನೋದನ್ನು ನಾನು ಒಪ್ಕೊಂಡಂಗಾಗುತ್ತೆ ಸರ್. ಇಲ್ಲ ಸರ್, ನಾನು ಕುಂಕುಮ ಇಟ್ಕೊಂಡ್ರು ಇಟ್ಕೊಳ್ದೆ ಹೋದ್ರು ನೀವು ಕಟ್ಟಿದ ತಾಳಿ ಕೊನೆಯವರೆಗೂ ನನ್ನ ಜೊತೆನೇ ಇರುತ್ತೆ ಸರ್.
ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ ಎಂದು ನಾನಿರುವೆ ಜೊತೆ ಜೊತೆಯಲಿ ಜೊತೆ